ಏನಯ್ಯ ನಿನ್ನೆ ಮೊನ್ನೆ ಬಂದೋನು ಲೀಡರ್ ಕೈ ಹಿಡ್ಕೋತ್ಯಾ? ಲೀಡರ್ನ ಎದುರಾಕೊಳ್ಳೋ ಅಷ್ಟು ಕೊಬ್ಬ ನಿಂಗೆ? ಮರ್ಯಾದೆಯಿಂದ ಅವ್ರಿಗೆ ಸಾರಿ ಕೇಳೋ. ಅವರು ನಮ್ ಲೀಡ್ರು, ನಮ್ ದೇವ್ರು. ಅವ್ರಿಲ್ಲ ಅಂದ್ರೆ ನಾವಿಲ್ಲ. ಸಾರಿ ಕೇಳೋ. ಅವ್ರು ಹೀಗೆ ನಿಮ್ ಮೇಲೆ ಕೈ ಮಾಡಿದ್ರೆ ಅವಾಗೂ ಹೀಗೆ ಹೇಳ್ತಾ ಇದ್ರ? ಲೀಡರ್ ಅಂದ್ರೆ ಕೈ ಹಿಡ್ಕೊಂಡು ನಡ್ಸೋನೆ ಹೊರತು ಅದೇ ಕೈ ಎತ್ತಿ ಹೊಡಿಯೋನಲ್ಲ. ತಪ್ಪು ಮಾಡಿದ್ರೆ ಹೊಡಿಬಾರ್ದಾ? ರವಿ ಮಾಡಿದ ತಪ್ಪೇನು ಹೇಳು? ಹೇಳಿದ್ನಲ್ಲ ತಪ್ಪಾಗಿ ಮಾತಾಡ್ತಿದ್ದ ಅಂತ. ಏನ್ ತಪ್ಪು ಮಾತಾಡ್ದ? ನಿಂಗ್ ಹೇಳೋ ಅವಶ್ಯಕತೆ ನಂಗಿಲ್ಲ. ನನಗ್ ಮಾತ್ರ ಉತ್ತರ ಕೊಡಲ್ವಾ ಅಥವಾ ಇಲ್ಲಿರೋ ವರ್ಕರ್ಸ್ಗೆಲ್ಲ ಉತ್ತರ ಕೊಡಕ್ಕಾಗಲ್ವಾ? ನಾನು ಯಾವನ್ಗೂ ಹೇಳಲ್ಲ. ಏನಿವಾಗ? ಲೀಡರ್ ಅಂದ್ಮೇಲೆ ಜವಾಬ್ದಾರಿ ಇರಬೇಕು, ಪಾರದರ್ಶಕತೆ ಇರಬೇಕು. ಇವರು ನಿನ್ನ ಓಟ್ ಹಾಕಿ ಗೆಲ್ಸಿರೋದು. ಇವ್ರಿಗೆಲ್ಲ ನೀನು ಉತ್ತರ ಕೊಡ್ಲೇಬೇಕು. ಏನೇ ಆದ್ರೂ ನೀನು ಅವ್ರಿಗೆ ಉತ್ತರ ಕೊಡ್ಲೇಬೇಕು. ಇಷ್ಟ ದಿನ ನಾನು ಯಾರು ಏನು ಕೇಳಿರ್ಲಿಲ್ಲ. ಹೊಸದಾಗಿ ಬಂದು ನನ್ನೇ ಪ್ರಶ್ನೆ ಮಾಡ್ತೀಯ? ಓನರ್ ನೆಂಟ ಅಂತ ಕೊಬ್ಬ ನಿಂಗೆ? ನಾನು ಸಾಮಾನ್ಯ ವರ್ಕರ್ ತರನೇ ಪ್ರಶ್ನೆ ಮಾಡಿರೋದು. ಈ ವರ್ಕರ್ಸ್ ಎಲ್ರಿಗೂ ನಾನು ಏನೇನು ಉಪಕಾರ ಮಾಡಿದ್ದೀನಿ ಅಂತ ನಿನಗೇನಾಗುತ್ತೋ? ಎಷ್ಟೋ ಸಲ ಇವ್ರ ಕಷ್ಟಕ್ಕೆ ಹೆಗಲು ಕೊಟ್ಟಿದ್ದೀನಿ. ನಾನಿಲ್ಲ ಅಂದ್ರೆ ಇವರು ಇರಲ್ಲ. ಎಷ್ಟು ವರ್ಷದಿಂದ ಲೀಡರ್ ಆಗಿದ್ದೀರಾ? 3 ಟರ್ಮಿಂದ ನಾನೇ ಲೀಡರು, ಯುನಾನಿಮಸ್. ಈ ಸಲ ಎಲೆಕ್ಷನ್ಗೆ ರೆಡಿಯಾಗಿ ಹೊಸ ಲೀಡರ್ನ ಆಯ್ಕೆ ಮಾಡ್ತೀವಿ. ಏನು, ನಂಗಿಂತ ದೊಡ್ಡ ಲೀಡರ್ ಬರ್ತಾನಾ? ಹಳೆ ನೀರು ಹೋಗಿ ಹೊಸ ನೀರು ಬರಲೇಬೇಕು. ಯಾವಾಗ್ಲೂ ಹಳೆ ನೀರೇ ಇದ್ರೆ ಪಾಚಿ ಕಟ್ಟಿ ಕೊಳೆ ತುಂಬಿಕೊಂಡು ಗೊಬ್ಬು ವಾಸನೆ ಬರುತ್ತೆ. ಹೌದು, ಹೊಸ ಲೀಡರ್ ಬರ್ಬೇಕು. ಎಲೆಕ್ಷನ್ ನಡಿಬೇಕು. ಯುನಾನಿಮಸ್ ಸಾಕು. ಅಭಿರಾಮ್ ಹೇಳಿದ್ದೆ ಸರಿ. ಎಲೆಕ್ಷನ್ ಅಲ್ಲಿ ಹೊಸಬ್ರನ್ನ ಆಯ್ಕೆ ಮಾಡೋಣ. ಅಭಿರಾಮ್ ಹೇಳ್ದಂಗೆ ಮಾಡೋಣ. ಎಲೆಕ್ಷನ್ ನಡಿಬೇಕು. ಹೌದು, ನಡಿಬೇಕು. ನಡಿಬೇಕು. ಹೊಸ ಲೀಡರ್ ಬರ್ಬೇಕು. ಹೌದು, ಹೊಸ ಲೀಡರ್ ಹೊಸ ಲೀಡರ್ ಬರಬೇಕು. ಬರ್ಬೇಕು. ಹೊಸ ಲೀಡರ್ ಬರಬೇಕು. ಹೊಸ ಲೀಡರ್ ಬರ್ಬೇಕು. ಹೌದು, ಹೊಸ ಲೀಡರ್ ಎಲೆಕ್ಷನ್ ಬರ್ಬೇಕು. ನಡಿಬೇಕು. ಹೌದು, ಹೊಸ ಲೀಡರ್ ಬರಬೇಕು. ಬನ್ನಿ ಹೋಗೋಣ, ಬನ್ನಿ. ಕೋಟ್ ಹಾಕೋಬೇಕಾಗಿದ್ದ ಮಹಾರಾಜ ಯೂನಿಫಾರ್ಮ್ ಹಾಕೋತಾ ಇದ್ದಾನೆ. ಏನ್ ಡ್ಯಾಡಿ ಇದು? ಸಂಕಟ ಬಿ ತಡ್ಕೊಳಕ್ ಆಗ್ತಿಲ್ಲ. ಪಾಪ ಬಸ್ಸು ಏನ್ ಮಾಡಿದ್ಲು ಅಂತ ಅವಳು ಕಷ್ಟ ಅನುಭವಿಸ್ತಿದ್ದಾಳೆ. ನನ್ ಮನ್ಸಿಗೆ ತಡ್ಕೊಳಕ್ ಆಗ್ತಿಲ್ಲ. ನೋಡು, ರೇಷ್ಮೆ ಸೀರೆ ಉಟ್ಕೊಂಡು ಮಹಾರಾಣಿ ತರ ಗರ್ವದಿಂದ ಓಡಾಡ್ಬೇಕಾಗಿರೋ ಸೊಸೆ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದಾಳೆ. ಅತ್ತೆ ಆಗಿ ನಿನ್ಗದು ಅವಮಾನ ಅಲ್ವಾ? ಅವಮಾನ ಯಾಕಾಗತ್ತೆ ಮಾವ? ಅದು ನನ್ ಭಾವ ಮೈದ್ನ ನಡ್ಸೋ ಫ್ಯಾಕ್ಟ್ರಿ. ಅಲ್ಲಿ ಕೆಲ್ಸ ಮಾಡೋದು ನನಗೂ ಸಂತೋಷನೇ. ಆದ್ರೂ ಅವ್ರು ಮಾಡ್ತಾ ಇರೋದು ತಪ್ಪಲ್ವಾ ಬಸ್ಸು? ನೀವು ಭಿಕ್ಷೆ ಹಾಕಿದ್ದಕ್ಕೆ ಅವರು ಹಣವಂತರಾದ್ರು. ನೀವ್ ನೋಡಿದ್ರೆ ಅವ್ರ ಕೈ ಕೆಳಗೆ ಕೂಲಿಯವರಾಗಿದ್ದೀರಾ. ನಮಗ ಆ ಭೇದ ನೋವು ಯಾವುದೂ ಇಲ್ಲಮ್ಮ. ನಾವಲ್ಲಿ ಹಾಯಾಗಿ ಕೆಲಸ ಮಾಡ್ಕೊಂಡಿದ್ದೀವಿ, ಹ್ಯಾಪಿಯಾಗಿ ಬದುಕ್ತಾ ಇದ್ದೀವಿ. ಹಲೋ, ಏನು? ಯಾವಾಗ ಅಂತ ಕೆಲಸ ಮಾಡ್ಬಿಟ್ರ? ಅವ್ರನ್ನ ಏನ್ ಮಾಡಿದ್ರು ಪಾಪ ಇಲ್ಲ. ನೀವಂತೂ ಆತರ ಪಡಬೇಡಿ. ನನಗ್ ತಿಳಿಸಿದ್ದಕ್ಕೆ ಥ್ಯಾಂಕ್ಸ್. ಅವರು ಖಂಡಿತ ಮನುಷ್ಯರೇ ಅಲ್ಲ. ಏನಾಯ್ತು ಡ್ಯಾಡಿ? ಊರಲ್ಲಿರೋ ಮನೆ, ಸೈಟು, ಜಮೀನು ಎಲ್ಲ ಮಾರಾಟಕ್ಕಿಟ್ಟಿದಾರಂತೆ. ಅದನ್ನೆಲ್ಲ ಮಾರಿ ಇಲ್ಲಿ ಸೈಟ್ ತಗೊಂಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದಾರಂತೆ. ಡ್ಯಾಡಿ ಒಳ್ಳೇದೇ ಅಲ್ವಾ? ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ ಅಭಿ? ಅದೆಲ್ಲ ನಿಂದು. ಈಗ ನಂದು ಅಂತ ಏನೂ ಇಲ್ಲ ಡ್ಯಾಡಿ, ಎಲ್ಲ ಅಣ್ಣಂದು ತಮ್ಮಂದೆ.
ತ್ಯಾಗಕ್ಕೂ ಒಂದು ಮಿತಿ ಇರುತ್ತೆ ಅಭಿ. ನಿಂಗೂ ಮಕ್ಳಿದ್ದಾರೆ, ಅವ್ರಿಗೆ ಒಳ್ಳೆ ಭವಿಷ್ಯ ಸೃಷ್ಟಿ ಮಾಡ್ಬೇಕು. ಆದ್ರೂ ಅದನ್ ಮಾರೋದಿಕ್ಕೆ ಅವ್ರಿಗೆ ಏನ್ ಹಕ್ಕಿದೆ ಅಂತೀನಿ. ಯಾವತ್ತಾದ್ರೂ ಆ ಮನೇಲಿ ಬದುಕಿದಾರ? ಆ ಸ್ಥಳದಲ್ಲಿ ಜಮೀನಲ್ಲಿ ಕಾಲಿಟ್ಟಿದಾರ? ಈಗ ದುಡ್ಡುಗೋಸ್ಕರ ಮಣ್ಣು ಮುಗ್ತಿದ್ದಾರೆ. ಅವ್ರಿಗಿಂತ ಜಿಗಣೆನೆ ವಾಸಿ. ಅವ್ರ ಲಾಯರ್ ಜೊತೆಲಿ ಸಾಹೇಬ್ರು ಮನೆಗೆ ಹೋಗಿ ಬಂದ್ರು ಅಣ್ಣವ್ರೆ. ಆ ಪ್ರಾಪರ್ಟಿ ವಿಷಯದಲ್ಲಿ ಅಣ್ಣ ತಮ್ಮಂಗೆ ಜಗಳ ಆಗ್ತಿದೆ. ಹೌದು ಎಮ್.ಎಲ್.ಎ ಅವ್ರೆ, ತಮ್ಮ ನೋಡಿದ್ರೆ ಮಾರಣ ಅಂತಿದ್ದಾನೆ, ಅಣ್ಣ ನೋಡಿದ್ರೆ ಬೇಡ ಅಂತಿದ್ದಾನೆ. ನಾವು ಆಸೆ ಬಿಡ್ಬೇಕಷ್ಟೇ. ಆಸೆ ಆಸಕ್ತಿ ಇರಬೇಕು ಸರ್. ಅಷ್ಟು ಬೇಗ ಕೈ ಎತ್ಬಿಟ್ರೆ ಓಟ್ ಬರಬೇಕು ಅಂದ್ರೆ ಮನೆ ಮನೆಗೂ ಅಲಿಬೇಕು. ಆ ಓಟ್ನ ಕೊಂಡ್ಕೋಬೇಕು ಅಂದ್ರೆ ಇಂಥವ್ರನ್ನೆಲ್ಲ ಬಕ್ರ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು. ಏನಯ್ಯ ಪಿಯೆ, ಆ ಚಾಮುಂಡೇಶ್ವರಿಗೆ ಫೋನ್ ಮಾಡು. ಅತ್ತೆಗೆ ಫೋನ್ ಮಾಡೋದಕ್ಕಿಂತ ಅಳಿಯಂಗೆ ಫೋನ್ ಮಾಡಿದ್ರೆ ಬೆಟರ್ ಅಲ್ವಾ ಸರ್? ಅಂದ್ರೆ ನೀವು ಅತ್ತೆ ಜೊತೆ ಮಾತಾಡಿ ಅವರು ಅಳಿಯನ್ ಜೊತೆ ಮಾತಾಡೋದಕ್ಕಿಂತ ನೀವೇ ಡೈರೆಕ್ಟ್ ಆಗಿ ಅಳಿಯನ್ ಜೊತೆ ಮಾತಾಡಿದ್ರಿ ಅಂದ್ಕೊಳ್ಳಿ, ಆ ಇಂಪ್ಯಾಕ್ಟ್ ಬೇರೆ ಲೆವೆಲ್ ಅಲ್ಲಿ ಇರುತ್ತಲ್ವಾ? ಅದಕ್ಕೆ ಕಣಯ್ಯ ನಿನ್ ಪಿಎ ಮಾಡ್ಕೊಂಡಿದ್ದು. ಅವನಿಗೆ ಫೋನ್ ಮಾಡು. ಓಕೆ ಸರ್. ಹಾ, ಮಾಡ್ತಿದ್ದೀನಿ ಸರ್. ಅಖಿಲ್, ಎಮ್.ಎಲ್.ಎ ಅವ್ರು ಫೋನ್ ಮಾಡ್ತಿದ್ದಾರೆ. ಹಲೋ ಸರ್, ಗುಡ್ ಈವ್ನಿಂಗ್. ಆ ಮಾತ್ನ ನಾನ್ ಹೇಳ್ಬೇಕಪ್ಪ. ಎಂತ ಒಳ್ಳೆ ಈವ್ನಿಂಗ್ ಇದು. ಡೀಲ್ ಕ್ಲೋಸ್ ಆಗ್ಬಿಟ್ಟಿದ್ರೆ ಇವಾಗ ನೀನು ನನ್ನ ಎದುರುಗಡೆ ಕೂತ್ಕೋತಿದ್ದೆ, ಇಬ್ರ ಕೈಯಲ್ಲೂ ಗ್ಲಾಸ್ ಇರ್ತಿತ್ತು. ಅಷ್ಟೊಳ್ಳೆ ಈವ್ನಿಂಗ್ ಕೈ ಜಾರ್ ಹೋಯ್ತಲ್ಲಪ್ಪ. ಸಾರಿ ಸರ್. ನೀನ್ ಸಿಂಪಲ್ ಆಗಿ ಸಾರಿ ಅಂತಿದ್ಯಲ್ಲಪ್ಪ. ನನ್ ಕಣ್ಮುಂದೆ ಸಾವಿರಾರು ಡೀಲ್ ಕಾಣ್ತಿದೆ ಕಣಪ್ಪ. ಎಷ್ಟು ದೊಡ್ಡ ವೆಂಚರ್ ಇದು, ತಲಾ 500 ಕೋಟಿ. ಏನೋ ನಿಮ್ಮ ಅತ್ತೆಯವರು ಪಾರ್ಟಿಗೆ ಪರಿಚಯ ಇರೋರಲ್ಲ ಅಂತ ಸರ್ಕಾರನೂ ನಮ್ದೇ ಆಗಿರೋದ್ರಿಂದ ನಿಮ್ಗೆ ಹೆಲ್ಪ್ ಮಾಡೋಣ ಅನ್ಕೊಂಡೆ. ನೆಕ್ಸ್ಟ್ ಟರ್ಮ್ ನಾನು ಎಮ್.ಎಲ್.ಎ ಆಗಿರ್ತೀನೋ ಇಲ್ವೋ ಗೊತ್ತಿಲ್ಲಪ್ಪ. ಆಗ ನೀನ್ ಬಾಯಿ ಬಿಟ್ಟು ಕೇಳಿದ್ರು ನಾನೇನು ಮಾಡಕ್ಕಾಗಲ್ಲ. ದೀಪ ಉರಿಯುವಾಗ್ಲೇ ಮನೆ ಒಪ್ಪ ಮಾಡ್ಕೋಬೇಕು. ಪದವಿ ಅಧಿಕಾರ ಇರುವಾಗ್ಲೇ ನಾನಾಗ್ಲಿ ನೀನಾಗ್ಲಿ 4 ಕಾಸು ಮಾಡ್ಕೋಬೇಕು. ನನ್ಗರ್ಥ ಆಯ್ತು ಸರ್. ನಮ್ ಪ್ರಾಪರ್ಟಿ ಮಾರೋದಕ್ಕೆ ನಾನ್ ರೆಡಿನೇ, ಆದ್ರೆ ನಮ್ಮ ಅಣ್ಣನೇ. ನೋಡ್ತಮ್ಮಯ್ಯ, ನೀನ್ ಏನ್ ಮಾಡ್ತೀಯೋ ನನ್ಗೆ ಗೊತ್ತಿಲ್ಲ. ಹೇಗಾದ್ರೂ ನಿಮ್ಮ ಅಣ್ಣನ್ನ ಒಪ್ಸು. ಹಾಗಂತ ಅಣ್ಣನ್ನ ಮರ್ಡರ್ ಮಾಡ್ಬಿಟ್ಟಿಯಾ? ಮಾತಲ್ಲೇನೆ ತಿಳಿಯೋ ತರ ಹೇಳು. 500 ಕೋಟಿ ಏನು, ಅಕ್ಷರಶಃ 500 ಕೋಟಿ ಈ ವೆಂಚರ್ ಅಲ್ಲಿ ನಿಮ್ ಕೈ ಸೇರುತ್ತೆ. ಇಂಥ ಚಾನ್ಸು ಮತ್ತೆ ಮತ್ತೆ ನಿಮ್ಗೆ ಸಿಗಲ್ಲ. ನಾಳೆ ಫೋನ್ ಮಾಡು. ಗುಡ್ ನೈಟ್. ಗುಡ್ ನೈಟ್ ಸರ್. ಏನಾಯ್ತಕ್ಕ? ಭಾವನವರು ಯಾವ್ದೋ ಬೇಜಾರಲ್ಲಿರೋ ಹಾಗಿದೆ. ನಗ್ನಗ್ತಾ ಆಸ್ತಿ ಅಂತೂ ಹಂಚ್ಬಿಟ್ವಿ ಪದ್ಮ. ಆ ಆಸ್ತಿನ ಅವ್ರು ಹಾಳು ಮಾಡೋದ್ ನೋಡಿ ಬೇಜಾರ್ ಮಾಡ್ಕೋತಿದಾರಷ್ಟೇ. ನೀವೇನು ಅಂದ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತ್ ಹೇಳ್ತೀನಕ್ಕ. ಭಾವನು ನೀವು ತೀರಾ ಅಷ್ಟೊಂದು ಒಳ್ಳೆಯವರು ಆಗ್ಬಾರ್ದು. ನಿಮ್ ಒಳ್ಳೆ ಗುಣನೇ ನಿಮ್ ಕಷ್ಟ ತಂದಿರೋದು. ಕಷ್ಟ ನನಗೇನ್ ಹೊಸ್ತಲ್ಲ ಪದ್ಮ. ಪಾಪ, ಅವ್ರ ಬಗ್ಗೆ ನನಗ್ ಚಿಂತೆ ಆಗ್ತಿದೆ. ಆದ್ರೆ ಇಷ್ಟು ದಿನ ಅವ್ರ ಜೀವನ ಬೇರೆ, ಇವಾಗಿನ ಜೀವನ ಬೇರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಇನ್ನೂ ಅವರು ಅವ್ರ ತಮ್ಮಂದ್ರ ಬಗ್ಗೆನೇ ಯೋಚಿಸ್ತಿದ್ದಾರೆ. ಅದೇ ಅವರ ದೊಡ್ಡ ಗುಣ. ಹೌದಕ್ಕ, ನಿಜವಾಗ್ಲೂ ಭಾವ ತುಂಬಾ ಒಳ್ಳೆ ವ್ಯಕ್ತಿ. ಬೇಗ ನಿಮ್ ಕಷ್ಟ ಎಲ್ಲ ಕರಗ್ಬೇಕು ಅಂತ ಆ ದೇವ್ರನ್ನ ಕೇಳ್ಕೊತೀನಿ.
ರಾಕ್ ಪೇಪರ್ ಸೀಸರ್ಸ್. ರಾಕ್ ಪೇಪರ್ ಸೀಸರ್ಸ್. ರಾಕಿ, ಕೀರ್ತಿ, ಇನ್ನೂ ಆಟ ಆಡ್ತಾ ಇದೀರಲ್ಲ, ಸ್ಕೂಲು ಟೈಮ್ ಆಗ್ತಾ ಇದೆ, ಹೋಗಿ ರೆಡಿಯಾಗಿ. ಇವತ್ತು ಸಂಡೇ ಅಲ್ವಾ ಡ್ಯಾಡಿ? ಓ, ಏನ್ ಡ್ಯಾಡಿ ಇಲ್ಲಿಗೆ ಬಂದ್ರ ಮೇಲೆಲ್ಲ ಮರೀತಿದ್ದೀರಲ್ಲ? ಸಾರಿ ಅಮ್ಮ. ಡ್ಯಾಡಿ ಜೋಕ್ ಮಾಡ್ತಿದಾರ ಕೀರ್ತಿ, ಡ್ಯಾಡಿಗೆ ಎಲ್ಲ ಗೊತ್ತಿರುತ್ತೆ. ಏನಿಲ್ಲ, ಆ ಮನೇಲಿ ಇದ್ದಾಗ ಎವ್ರಿ ಸಂಡೇ ಡ್ಯಾಡಿ ನಮ್ಮನ್ನ ಹೊರ ಕರ್ಕೊಂಡು ಹೋಗ್ತಿದ್ರು. ಇವಾಗ ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲ, ಎಲ್ಲ ಮರ್ತು ಬಿಟ್ಟಿದ್ದಾರೆ. ಹಾಗನ್ಬಾರ್ದು ಕೀರ್ತಿ, ಡ್ಯಾಡಿ ತುಂಬಾ ಬಿಸಿ ಇದ್ದಾರೆ ಅಲ್ವಾ? ನೆಕ್ಸ್ಟ್ ಸಂಡೇ ಕರ್ಕೊಂಡು ಹೋಗ್ತಾರೆ ಬಿಡು. ನೆಕ್ಸ್ಟ್ ಸಂಡೇ ಅಲ್ಲ, ಇವತ್ತೇ ಹೊರಗಡೆ ಹೋಗೋಣ. ರಾಕ್ ಪೇಪರ್ ಸೀಸರ್. ರಾಕ್ ಪೇಪರ್ ಸೀಸರ್. ತಗೊಳ್ಳಿ. ಹೊಸವ್ರೆ, ಮಕ್ಕಳನ್ನ ಜಲ್ದಿ ರೆಡಿ ಮಾಡಿ, ಹೊರಗಡೆ ಹೋಗೋಣ. ಸರಿ ರೀ. ಹೊಸವ್ರೆ, ಹೌದು, ಅನು ಎಲ್ಲಿ? ಇನ್ನೂ ನಿದ್ದೆಯಿಂದ ಎದ್ದಿಲ್ವಾ? ಇವ್ರ ಜೊತೆನೆ ಎದ್ಲು ರೀ. ಹೊರಗಡೆ ಆಟ ಆಡ್ತಿರ್ಬೋದೇನೋ ಅನ್ಕೊಂಡೆ. ಹೊರಗಡೆ ರಾಕಿ, ಕೀರ್ತಿ ಮಾತ್ರ ಇದ್ದಾರೆ. ಅನು ಒಳಗಡೆ ಇರ್ಬೋದೇನೋ ನೋಡಿ. ಅನು ಒಳಗಡೆ ಏನ್ ಮಾಡ್ತಿದ್ದಾಳೆ? ಅನು, ಅನು. ಹೋಗು ಅಖಿಲ್, ನಿಮ್ಮ ಅಣ್ಣನ ಕಾಲ್ ಹಿಡ್ಕೊಂಡಾದ್ರೂ ಸಾರಿ ಕೇಳು. ಸಾರಿ ಏನೋ ಓಕೆ, ಕಾಲ್ ಯಾಕೆ ಹಿಡ್ಕೋಬೇಕು ಆಂಟಿ? ನಮ್ ಕೆಲ್ಸ ಆಗ್ಬೇಕು ಅಂದ್ರೆ ಕತ್ತೆ ಕಾಲಾದ್ರೂ ಹಿಡ್ಕೋಬೇಕಂತೆ, ತಪ್ಪೇನಿಲ್ಲ ಅಖಿಲ್. ಅಂದ್ರೆ ನಮ್ಮ ಅಣ್ಣನ ಕತೆ ಅಂತಿದ್ಯಾ ನೀನು? ಮೇಲ್ನೋಟಕ್ ಜಗಳ ಆಡಿದ್ರೂನು ಮನ್ಸಲ್ಲಿ ಅಣ್ಣನ್ ಬಗ್ಗೆ ಪ್ರೀತಿ ಕಮ್ಮಿ ಆಗಿಲ್ಲ. ನಾನ್ ಹೇಳದ್ ಕೇಳ ಅಖಿಲ್, ಹೋಗ ಅಖಿಲ್. ಸರಿ. ತಾಯಿ ಮಗಳು ಅಳಿಯ ಸೇರಿ ಮತ್ಯಾವುದೋ ಗೋಲ್ಮಾಲ್ ಮಾಡಕ್ ಹೊರಟಿದಾರಲ್ಲ. ಅಣ್ಣ, ಲೇ ಅಖಿಲ್, ಏನೋ ಇದು? ಸಾರಿ ಅಣ್ಣ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ಹಾಗನ್ಬಾರ್ದಿತ್ತು. ನಾನು ಐ ಆಮ್ ವೆರಿ ವೆರಿ ಸಾರಿ ಅಣ್ಣ. ಸರಿ ಬಿಡು, ಎದ್ದೇಳ ಮೇಲೆ. ನೀನ್ ಕ್ಷಮಿಸಿದ್ದೀನಿ ಅಂದ್ರೇನೆ ಎದ್ದೇಳೋದು. ನಮ್ಮ ಮಧ್ಯ ಸಾರಿ ಯಾಕೋ, ಮೇಲೆ ಹೇಳು ಹೇಳು. ಥ್ಯಾಂಕ್ಸ್ ಅಣ್ಣ. ಏನ್ ಮಾಡ್ತಿದ್ಯೋ ಚಿಕ್ಕೋನೆ? ನೋಡ್ಲಿಲ್ವಾ, ಅಣ್ಣನ್ ಕಾಲ್ ಹಿಡ್ಕೊಂಡು ಸಾರಿ ಕೇಳ್ತಿದ್ದೆ. ಅದು ಕಾಲ್ ಹಿಡ್ಕೊಂಡಿರೋ ತರ ಇಲ್ವಲ್ಲ, ಕಾಲ್ ಎಳಿಯೋ ತರ ಇದೆಯಲ್ಲ. ನಿಮ್ ಕಣ್ಣಿಗೆ ಏನಾಗಿದೆ ಆಂಟಿ? ಅವರು ಭಾವನ್ ಕಾಲೇ ತಾನೇ ಹಿಡ್ಕೊಂಡಿದ್ದು. ರಾತ್ರಿ ಎಲ್ಲ ಅವರು ನಿದ್ದೆನೆ ಮಾಡಿಲ್ಲ ಗೊತ್ತಾ? ಯಾಕೆ, ತಿಂದಿದ್ದಾರಾಗ್ಲಿಲ್ವಾ? ಅಲ್ಲ, ಅಣ್ಣಂಗೆ ಇನ್ಸಲ್ಟ್ ಆಗೋ ತರ ಮಾತಾಡಿ ಕೈ ಎತ್ಬಿಟ್ಟೆ ಅಂತ ಗಿಲ್ಟ್ ಫೀಲಿಂಗ್ ಇಂದ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ. ಯಪ್ಪೋ, ನಿನ್ಗೆ ಈ ಫೀಲಿಂಗ್ಸ್ ಬೇರೆ ಇದೆಯಾ? ಅದೇನ್ ಸಿಸ್ಟರ್ ಹಾಗಂತೀರಾ? ಅವನು ಪಶ್ಚಾತ್ತಾಪ ಪಡೋದು ತಪ್ಪೇನಾ? ಎಷ್ಟೇ ಆದ್ರೂ ಅಖಿಲ್ ಭಾಸ್ಕರ್ ತಮ್ಮ, ಇಬ್ಬರದು ಒಂದೇ ರಕ್ತ. ಅಷ್ಟ್ ಮಾತ್ರ ಪ್ರೀತಿ ಇಲ್ದೇ ಇರುತ್ತಾ? ನಿಜವಾಗ್ಲೂ ನನ್ನ ಕಣ್ಣು ನೆತ್ತಿಗೇರಿದ್ವು. ನನ್ನ ತಲೆಯಲ್ಲಿ ಯಾವುದೋ ದೆವ್ವ ಸೇರ್ಕೊಂಡಿದೆ. ನಿನ್ನ ಅನ್ಬಾರ್ದು ಮಾತೆಲ್ಲ ಅಂದೆ. ನಿಜವಾಗ್ಲೂ ಹೇಳ್ತಿದ್ಯೇನೋ? ನನಗಂತೂ ನಂಬೋಕೆ ಆಗ್ತಿಲ್ಲ ಬಿಡು. ಅಣ್ಣನ ಕಾಲು ಹಿಡ್ಕೊಂಡು ಸಾರಿ ಕೇಳಿದ್ದೀನಿ. ನಾನು ಬದಲಾಗಿದ್ದೀನಿ ಅನ್ನೋದಕ್ಕೆ ಇಷ್ಟು ಸಾಲ್ದ? ಹಲೋ ಕಮಲ್. ಕಮಲ್, ಹಾಯ್ ಅಭಿ, ನೀನೇನೋ ಇಲ್ಲಿ? ಪಾಪನ ಹಾಸ್ಪಿಟ್ಲಿಗೆ ಸೇರಿಸಿದ್ದೀನಿ ಕಣೋ. ಅರ್ಜೆಂಟಾಗಿ
20 lakhs ಬೇಕಿತ್ತು. ಖಂಡಿತ ಕೊಡ್ಬೋದು. ಥ್ಯಾಂಕ್ ಯು ಕಣೋ. ಆದ್ರೆ ವಾಪಸ್ ಹೇಗೋ ಕೊಡ್ತೀಯಾ? ಆಸ್ತಿ ಎಲ್ಲ ನಿನ್ನ ಅಣ್ಣಂಗೂ ತಮ್ಮಂಗೂ ಕೊಟ್ಬಿಟ್ಟಿಯಲ್ಲೋ. ಅನುಗೇನಾಯ್ತು ವಸು? ಇದ್ದಕ್ಕಿದ್ದಾಗೆ ಬಿದ್ದು ಹೋಗ್ಬಿಟ್ಲು ಅತ್ತೆ. ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡ್ ಬಂದ್ವಿ. ಡಾಕ್ಟರ್ ಏನ್ ಹೇಳಿದ್ರು ವಸು? ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡ್ಬೇಕಂತೆ. ಚಿಕ್ಕ ಮಗುಗೆ ಆಪರೇಷನ್ ಅಂದ್ರೆ ಎಷ್ಟಾಗತ್ತಂತೆ? 20 ಲಕ್ಷ ಚಿಕ್ಕಮ್ಮ. ಹಾ, 20 ಲಕ್ಷನಾ? ಅಭಿ ಎಲ್ಲಿದ್ದಾನೆ? ಆ ದುಡ್ಡನ್ನ ಅರೇಂಜ್ ಮಾಡೋದಕ್ಕೆ ಹೋಗಿದ್ದಾರೆ ಅತ್ತೆ. ದೇವ್ರಿಗೆ ದಯೇನೇ ಇಲ್ಲ. ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಿದ್ದಾನೆ. ಆಸ್ತಿನೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಅಭಿ ಬೀದಿಗೆ ಬಿದ್ರೆ ಆ ಆಸ್ತಿನಲ್ಲಿ ಅವರೆಲ್ಲ ಸೇರ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ಅವರು ಮಾಡಿಲಿದ್ರೆ ನೀವು ಜೋಪಡಿಯಲ್ಲಿ ಬದುಕ್ತಾ ಇದ್ದೀರಾ. ಕಾರ್ ಒಳಗಡೆ ಅವರು, ಸೈಕಲ್ ಮೇಲೆ ನೀವು, AC ಆಫೀಸ್ ರೂಮಲ್ಲಿ ಅವರು, ಫ್ಯಾಕ್ಟ್ರಿಯಲ್ಲಿ ನೀವು. ಎಲ್ಲ ನಮ್ಮ ಅಭಿ ಒಳ್ಳೆತನದಿಂದಾನೇ ಆಗಿತ್ತು. ನಿನ್ನಿಬ್ಬರು ಮಕ್ಕಳು ಗುಳ್ಳೆ ನರಿಗಳು. ಅದಕ್ಕೆ ನಾವ್ ಆಸ್ಪತ್ರೆಗೆ ಬರ್ತಿರೋವಾಗ ತಡೆಯೋದಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ರು ನೋಡು. ಅಂಥ ರಾಕ್ಷಸರನ್ನ ನನ್ನ ಜನ್ಮದಲ್ಲಿ ನೋಡಿಲ್ಲ. ದುಡ್ಡಿಗೋಸ್ಕರ ಅಭಿ ಎಲ್ಲ ಹೋದ ವಸು? ಅಷ್ಟೊಂದು ದುಡ್ಡು ಯಾರು ಕೊಡ್ತಾರೆ? ಅಷ್ಟಕ್ಕೂ ಅಭಿ ಯಾರನ್ನೋ ಯಾಕೆ ಕೇಳ್ಬೇಕು? ಅವ್ರಿಗೊಂದು ಫೋನ್ ಮಾಡ್ತೀನಿರು. ಬೇಡಕ್ಕ, ಅವ್ರಿಗೆ ಗೊತ್ತಾದ್ರೆ ಬೇಜಾರ್ ಮಾಡ್ಕೋತಾರೆ. ಈ ಟೈಮಲ್ಲಿ ಹಠ ಮಾಡಿದ್ರೆ ಹೇಗೆ ವಸು? ಮಗು ಪ್ರಾಣ ಮುಖ್ಯ. ಪಾವನಿ, ನೀನ್ ಭಾಸ್ಕರ್ಗೆ ಫೋನ್ ಮಾಡು. ಯಾರಣ್ಣ? ಅತ್ಗೆನಾ? ಲಿಫ್ಟ್ ಮಾಡಿದ ತಕ್ಷಣ ದುಡ್ಡು ಕೇಳ್ತಾರೆ ನೋಡು. ಪಕ್ಕದಲ್ಲಿ ನಿಂತು ಅವನೇ ಕೇಳು ಅಂದಿರ್ಬೋದು. ಏನು? ಮಕ್ಕಳಿಗೆ ಪೆಟ್ಟು ಬಿದ್ರೆ ಅಮ್ಮ ಅಂತ ಕೂಗ್ತಾರೆ. ನಿಮಗೆ ಬುದ್ಧಿ ಬರ್ಲಿ ಅಂತ ಹೊಡೆದ್ರೆ ನನಗೆ ಬುದ್ಧಿ ಕಲ್ಸೋಕ್ ಬರ್ತಾ ಇದ್ದೀರಲ್ರೋ. ಸಾರಿ ಹೇಳೋದಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ ಕಣೋ. ಆದ್ರೆ ದೊಡ್ಡವಳಾಗಿ ಕ್ಷಮೆ ಕೇಳಿದ್ರೆ ನಿಮಗೆ ಆಯಸ್ಸು ಕಮ್ಮಿ ಆಗೋದು. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ನಿಮಗೆ ಕೋಟಿ ಕೊಟ್ಟವನಿಗೆ ನೀವು ಅವನಿಗೆ ಲಕ್ಷಣ ಕೊಡಲ್ಲ ಅಂತಿದ್ದೀರಲ್ರೋ. ನಾನ್ ಕೊಡ್ತೀನ್ರೋ. ನನ್ನ ಒಡವೆ ಮಾರಿ ಕೊಡ್ತೀನಿ. ನನ್ನ ಮೊಮ್ಮಗಳನ್ನ ಕಾಪಾಡ್ಕೋತೀನಿ. ಅಖಿಲ್, ಅಖಿಲ್,
ಲೇ ಅಖಿಲ್, ಡೋರ್ ತೆಗಿಯೋ. ಸಾರಿ ಅಮ್ಮ, ನೀನ್ ಈ ಮನೆಯಿಂದ ಆಚೆ ಹೋಗೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ನಿನ್ನೆ ಈ ರೂಮಲ್ಲಿ ಲಾಕ್ ಮಾಡಿದ್ದೀನಿ. ಏನ್ ಮಾತಾಡ್ತಾ ಇದೆಯೋ? ಪಾಪ ಕಣೋ, ಚಿಕ್ಕ ಮಗು. ತಕ್ಷಣ ಆಪರೇಷನ್ ಮಾಡದೇ ಇದ್ರೆ ತೊಂದ್ರೆ ಆಗುತ್ತೋ? ಬಾಗಿಲು ತೆಗಿ, ನನ್ನ ಮಾತು ಕೇಳು, ಬಾಗಿಲು ತೆಗಿ. ನಾನು ಅಲ್ಲಿಗೆ ಹೋಗ್ಬೇಕು. ಆಗಲ್ಲ, ಅವ್ರ ಕಷ್ಟ ಎಲ್ಲ ಅವರೇ ಅನುಭವಿಸ್ಲಿ. ಅಖಿಲ್, ಇದು ಮಹಾ ಪಾಪ ಕಣೋ, ಅನ್ಯಾಯ. ಆ ದೇವ್ರು ನಿಮ್ಮನ್ನ ಕ್ಷಮಿಸೋದಿಲ್ಲ. ನೀವೇನ್ ದುಡ್ಡು ಕೊಡ್ಬೇಡಿ, ನನ್ ಒಡವೆ ಕೊಟ್ಟು ಬರ್ತೀನಿ. ನನ್ನಾದ್ರೂ ಹೋಗೋದಕ್ ಬಿಡೋ, ನಿನಗ್ ಕೈ ಮುಗಿತೀನೋ. ಇಷ್ಟೊತ್ತು ಹೇಳ್ದಲ್ಲ, ಆಯಸ್ಸು ಅದು ಇದು ಅಂತೆಲ್ಲ. ಕೈ ಮುಗಿಯೋದೆಲ್ಲ ಏನ್ ಬೇಕಾಗಿಲ್ಲ, ಅಲ್ಲೇ ಆರಾಮಾಗಿರೋ. ಲೋ, ಇದು ತುಂಬಾ ಅನ್ಯಾಯ ಕಣೋ, ಮಹಾಪಾಪ. ನನ್ ಮಾತ್ ಕೇಳ್ರೋ, ನಿಮ್ಮಮ್ಮನ್ನ ಹೋಗಕ್ ಬಿಡಿ. ಈ ಟೈಮಲ್ಲಿ ಹೀಗ್ ಮಾಡ್ಬಾರ್ದು ಕಣ್ರೋ. ಇನ್ನೊಂದ್ ಮಾತು ಎಕ್ಸ್ಟ್ರಾ ಆಡಿದ್ರೆ ಸಾಯಿಸ್ಬಿಡ್ತೀನಿ, ಮುದಿ ಗೂಬೆ. ರಾಕಿ, ಕೀರ್ತಿ, ನಿಮ್ಗೆ ಇಷ್ಟ ಆಗಿರೋ ಸಾಂಬಾರ್ ಮಾಡಿದೀನಿ, ತಿನ್ಬೇಕು? ಬೇಡ ಆಂಟಿ, ನನ್ ತಂಗಿ ಹೇಗಿದ್ದಾಳೋ ಏನೋ. ಅನು, ನಾನು ನೋಡ್ಬೇಕು. ಅನು ಹೇಗಿದ್ದಾಳ್ರಿ? ಹೇಳಿ ಅಂಕಲ್, ನನ್ ತಂಗಿ ಹೇಗಿದ್ದಾಳೆ? ಪ್ರಜ್ಞೆ ಬಂದಿದ್ಯಾ? ಮಾತಾಡ್ತಿದ್ದಾಳ? ಅಂಕಲ್, ಮಮ್ಮಿ ಡ್ಯಾಡಿ ಅನು ನಮ್ಮ ಮನೆ ಕರ್ಕೊಂಡ್ ಬರ್ತೀಯಾರಾ? ಇನ್ನೂ ಇಲ್ಲಮ್ಮ, ಅನು ಚೆನ್ನಾಗೇ ಇದ್ದಾಳೆ. ಸಂಜೆ ಹೊತ್ತಿಗೆ ಮನೆಗೆ ಬಂದ್ಬಿಡ್ತಾರೆ. ಊಟ ಮಾಡಿಲ್ವಾ? ಬನ್ನಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಊಟ ಮಾಡ್ಬೇಕಲ್ವಾ? ಕೂತ್ಕೋ ಅಮ್ಮ. ಅದ್ ಕೊಡು, ತಗೊಳ್ಳಿ. ಊಟ ಮಾಡ್ಬೇಕು, ಸರಿನಾ? ತಿಂತಾ ಇರಿ, ಮನೆಗೆ ಹೋಗಿ ಬರ್ತೀವಿ. ಪದ್ಮ, ಒಂದ್ ನಿಮಿಷ ಬಾ. ಏನಾಯ್ತ್ರಿ? ಅನುಗೇನು ಆಗಿಲ್ಲ ಅಲ್ವಾ? ಮಕ್ಕಳು ಊಟನೂ ಮಾಡಿಲ್ಲ. ಅನುಗೆ ಆಪರೇಷನ್ ಮಾಡ್ಬೇಕಂತೆ, 20 ಲಕ್ಷ ಆಗುತ್ತೆ ಅಂತಿದ್ದಾರೆ. 20 ಲಕ್ಷನಾ? ಅಭಿಯಾನ ದುಡ್ಡಿಗೋಸ್ಕರ ಟ್ರೈ ಮಾಡ್ತಿದ್ದಾರೆ. ನೀನು ಒಡವೆ, ಮನೇಲಿರೋ ದುಡ್ಡು ತಗೊಂಡ್ ಬಾ. ಎಲ್ಲ ಸೇರ್ಸಿದ್ರು ನಮ್ ಹತ್ರ 1 ರಿಂದ 2 ಲಕ್ಷ ಇರ್ಬೋದೇನೋ ರೀ. ಎಷ್ಟಾದ್ರೂ ಸರಿ, ಅಣ್ಣಂಗೆ ಇವಾಗ ನಾವು ಉಪಯೋಗಕ್ಕೆ ಬರಬೇಕು. ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ನಾವು ಸಹಾಯ ಮಾಡಬೇಕು. ಬೇಗ ಹೋಗು ಪದ್ಮ. ಅಮ್ಮ ಕೀರ್ತಿ, ಊಟ ಮಾಡ್ಲಿಲ್ವೇನಮ್ಮ? ಹಸುವಾಗ್ತಿಲ್ಲ ಅಂಕಲ್. ಅನು, ನಾನು ನೋಡ್ಬೇಕು ಅನಿಸ್ತಿದೆ ಅಂಕಲ್. ಅಲ್ಲಿ ಅನು ಊಟ ಮಾಡಿದ್ಲಮ್ಮ, ನಿಮ್ಮನ್ನ ಕೇಳಿದೆ ಅಂತ ಹೇಳಿ ಅನ್ಲು. ನೀವು ತಿನ್ರಮ್ಮ. ನಿಜಾನಾ ಅಂಕಲ್? ಅನು ಚೆನ್ನಾಗಿದ್ದಾಳ? ಅನುಗೇನು ಆಗಿಲ್ಲ ರಾಕಿ, ಆರಾಮಾಗೇ ಇದ್ದಾಳೆ. ನೀವು ತಿನ್ನಿ. ಇದರಲ್ಲಿ 25 ಲ್ಯಾಕ್ಸ್ ಇದೆ. ನೀನು ಕೇಳಿದಕ್ಕಿಂತ 5 ಲ್ಯಾಕ್ಸ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಸರ್ಜರಿ ಆದಮೇಲೆ ಖರ್ಚಿರುತ್ತಲ್ಲ, ತಗೋ. ಈ ದುಡ್ಡನ್ನ ನೀನು ಮತ್ತೆ ವಾಪಸ್ ಕೊಡೋ ಅಗತ್ಯ ಇಲ್ಲ.
ಇದು ನಾನು ಕೊಡ್ತಿರೋ ಸಾಲ ಅಲ್ಲ, ಮಾಡ್ತಿರೋ ಸಹಾಯ. ತಗೊಂಡೋಗು, ನಿನ್ನ ಮಗಳಿಗೆ ಸರ್ಜರಿ ಮಾಡಿಸು. ಬೇಗ ಹೋಗು, ಟೈಮ್ ಆಗ್ತಿದ್ಯೇನೋ. ತುಂಬಾ ಥ್ಯಾಂಕ್ಸ್ ಅಖಿಲ್. ಆದಷ್ಟು ಬೇಗ ಈ ದುಡ್ಡನ್ನ ರಿಟರ್ನ್ ಮಾಡೇ ಮಾಡ್ತೀನಿ. 1 ಸೆಕೆಂಡ್. ಹಣ ತಗೊಳ್ಳೋಕ್ಕೂ ಮುಂಚೆ ನೀನೊಂದು ಪ್ರಶ್ನೆ ಕೇಳಬೇಕು ಅನಿಸ್ತಿದೆ. ನಾನು ಕೇಳಿದ್ದಕ್ಕೆ ಉತ್ತರ ಕೊಟ್ಟು ಹಣ ತಗೋ. ಕೇಳು ಅಖಿಲ್. ನೀನು ನಿನ್ನ ಆಸ್ತಿನೆಲ್ಲ ನಮಗೆ ಕೊಟ್ಬಿಟ್ಟೆ. ಆವೇಶದಲ್ಲಿ ಕೊಟ್ಟಿಯಾ, ಯೋಚನೆ ಮಾಡಿ ಕೊಟ್ಟಿಯಾ? ಡ್ಯಾಡಿ ಅಮ್ಮನಿಗೆ ಕೃತಜ್ಞತೆಯಿಂದ ಕೊಟ್ಟಿದ್ದೀನಿ. ಅಂದ್ರೆ ನಿನ್ನ ಬೆಳೆಸಿದಕ್ಕೆ ನಮ್ಮ ಪೇರೆಂಟ್ಸ್ಗೆ ಫೀಸ್ ಕೊಟ್ಟಿಯಾ? ನಿಮ್ಮ ಜೊತೆ ಸಾಕಿದ್ದಕ್ಕೆ ಪ್ರೀತಿಯಿಂದ ಕೊಟ್ಟಿದ್ದೀನಿ. ಈ ಮನೆ ಬಿಟ್ಟು ಯಾಕೆ ಹೋದೆ? ನಮ್ಮಿಂದ ದೂರ ಇರಬೇಕು ಅಂತ ತಾನೆ? ಮತ್ತೆ ನಮ್ಮ ಫ್ಯಾಕ್ಟ್ರಿಗೆ ಯಾಕೆ ಸೇರ್ಕೊಂಡೆ? ನಿನ್ನ ಹೆಂಡ್ತಿನೂ ಯಾಕೆ ಅಲ್ಲಿಗೆ ಸೇರಿಸ್ದೆ? ನೀವಿಬ್ಬರು ಉದ್ದೇಶ ಏನು? ನಾನು ಹೇಳ, ಅಭಿರಾಮ್ ತುಂಬಾ ಗ್ರೇಟ್. ಅವನ ಇಡೀ ಆಸ್ತಿನ ಅಣ್ಣಂಗೂ ತಮ್ಮಂಗೂ ಬರೆದುಕೊಟ್ಟು ಉಟ್ಟು ಬಟ್ಟೆಲೆ ಮನೆಯಿಂದ ಆಚೆ ಹೋದ ಅಂತ ಈ ಪ್ರಪಂಚ ನಿನ್ನ ಚೆನ್ನಾಗಿ ಹೊಗಳ್ಬೇಕು ಅನ್ಕೊಂಡೆ, ಅಷ್ಟೇ ಅಲ್ವಾ? ನಾವು ತಕೊಂಡ ಫ್ಯಾಕ್ಟ್ರಿನಲ್ಲೇ ನೀನು ನಿನ್ನ ಹೆಂಡತಿ ಕೆಲಸ ಮಾಡಿ ಬೇರೆ ವರ್ಕರ್ಸ್ ಕಡೆಯಿಂದ ಸಿಂಪತಿ ಪಡ್ಕೋಬೇಕು ಅನ್ಕೊಂಡೆ. ಆಮ್ ಐ ರೈಟ್? ನೀನ್ ತುಂಬಾ ಟ್ಯಾಲೆಂಟೆಡ್ ಬಿಡು ಅಭಿರಾಮ್. ಎಷ್ಟು ಟ್ಯಾಲೆಂಟೆಡ್ ಅಂದ್ರೆ ಕೋಟಿ ದಾನ ಮಾಡಿದ ಕೈಗಳು ಇವತ್ತು ಲಕ್ಷಕ್ಕೆ ಭಿಕ್ಷೆ ಬೇಡ್ತಿದಾವೆ ಅಂತ ಈ ಪ್ರಪಂಚ ನಿನ್ ಬಗ್ಗೆ ದೊಡ್ಡದಾಗಿ ಮಾತಾಡೋವಷ್ಟು. ಛ್ಯಾ, ನನ್ನ ಕಿವಿಲಿ ಹೂವೇನಾದ್ರೂ ಕಾಣ್ತಿದ್ಯಾ? ಅಥವಾ ನಮ್ಮ ಮುಖದ ಮೇಲೆ ಮೂರ್ಖ ಶಿಖಾಮಣಿ ಅಂತ ಬರ್ದಿದ್ಯಾ? ನಿಂಗೆ ಎಲ್ಲರ ಹತ್ರ ಗ್ರೇಟ್ ಅನ್ಸ್ಕೋಬೇಕು ಅನ್ನೋ ಆಸೆ ಇದೆ, ಅಷ್ಟೇ ಅಲ್ಲ, ಆಸ್ತಿ ಎಲ್ಲ ನಮಗೆ ಕೊಟ್ಟು ಎಲ್ರಿಂದನೂ ಸಿಂಪತಿ ಪಡ್ಕೋಬೇಕು ಅನ್ನೋ ಆಕಾಂಕ್ಷೆ ಇದೆ. ಅದಕ್ಕೆ ಗಂಡ ಹೆಂಡತಿ ನಮ್ಮ ಫ್ಯಾಕ್ಟ್ರಿಗೆ ಸೇರ್ಕೊಂಡ್ರಿ. ಇವತ್ತು ಹಾಸ್ಪಿಟಲ್ ಡ್ರಾ ಮಾಡ್ತಿದ್ದೀರಾ. ದೊಡ್ಡ ನಟ ನೀವು, ಮಹಾನಟ ಬಿಡಿ. ಇಷ್ಟು ದಿನ ಈ ನಟನೆ ನೋಡಿ ಮೋಸ ಹೋಗಿದ್ವಿ. ಹೆಸರು ಮಾಡೋದಕ್ಕೆ ಇಷ್ಟೊಂದು ನಾಟಕ ಮಾಡಬೇಕಾಗಿಲ್ಲ. ಈ 25 ಲಕ್ಷ ತಗೊಂಡು ಹಬ್ಬ ಮಾಡ್ಕೊ. ನಾವು ಕೆಳಗಡೆ ಬಿಸಾಡಿರೋ ಈ ಎಂಜಿಲ್ನ ಆಯ್ಕೊಂಡು ಹೊರಟೋಗು.
ಅಭಿ ನಿಮ್ ಮಗುನ ಬದುಕಿಸ್ತಿರೋ ಸಾಯಕ್ ಬಿಡ್ತಿರೋ ನಿಮ್ಮಿಷ್ಟ. ಅಷ್ಟು ಗತಿ ಇಲ್ದಿದ್ದವರು ಇಂಥ ಕಾರ್ಪೊರೇಟ್ ಆಸ್ಪತ್ರೆಗೆ ಬರಬಾರ್ದು. ಆಸ್ತಿನ ದಾನ ಮಾಡೋ ದೊಡ್ಡದಲ್ಲ ಕಣೋ, ಸ್ವಂತದವ್ರಿಗೋಸ್ಕರ ಸ್ವಲ್ಪನಾದ್ರೂ ಸ್ವಾರ್ಥ ಇರಬೇಕು. ನಿಮಗಿಂತ ದೊಡ್ಡ ಆಸ್ತಿ ನನಗೆ ಯಾವುದೂ ಬೇಡ. ನೀವ್ ನಮ್ಮನ್ನ ಚೆನ್ನಾಗಿ ನೋಡ್ಕೋತೀರಾ ಅನ್ನೋ ನಂಬಿಕೆ ನನಗಿದೆ. ನಿಂಗೆ ಎಲ್ಲರ ಹತ್ರ ಗ್ರೇಟ್ ಅನ್ಸ್ಕೋಬೇಕು ಅನ್ನೋ ಆಸೆ ಇದೆ ಅಷ್ಟೇ ಅಲ್ಲ, ಆಸ್ತಿ ಎಲ್ಲ ನಮಗೆ ಕೊಟ್ಟು ದೊಡ್ಡ ನಟ ನೀವು, ಮಹಾನಟ ಬಿಡಿ. ನಾವು ಕೆಳಗಡೆ ಬಿಸಾಡಿರೋ ಈ ಎಂಜಿಲ್ನ ಆಯ್ಕೊಂಡು ಹೊರಟೋಗು. ಅಷ್ಟೇ ಅಲ್ವೇನ್ರೋ ನಿಮಗೆ ಬೇಕಾಗಿರೋದು? ನಾನು ಹುಷಾರಾಗಿದ್ದಳೋ ಇಲ್ವೋ ಅನ್ನೋದಂತೂ ಬೇಕಾಗಿಲ್ಲ ನಿಮ್ಗೆ. ಅಭಿಗೆ ಯಾರು ಸಹಾಯ ಮಾಡಿದ್ರು ಅಂತ ಅಸೂಯೆ ಅಲ್ವಾ? ಇನ್ಮೇಲಾದ್ರೂ ಬದ್ಲಾಗ್ರೋ. ಯಾವತ್ತೇ ಇದ್ರು ಒಳ್ಳೆತನ ಮಾನವೀಯತೆನೆ ಗೆಲ್ಲುತ್ತೆ ಅಂತ ತಿಳ್ಕೊಳ್ಳಿ. ಅದೇ ನಿಜ. ಮನುಷ್ಯ ತರ ಬದುಕೋದನ್ನ ಕಲೀರಿ. ಅತ್ತೆ, ಅವರಿಗೋಸ್ಕರ ಅಂತಲ್ಲ, ಅನುಗೋಸ್ಕರ ನಾವೊಂದ್ಸಲ ಆಸ್ಪತ್ರೆಗೆ ಹೋಗಿ ಬರೋದು ಒಳ್ಳೇದು. ಹೌದು ಅದಕ್ಕೆ. ಅನು ಹೇಗಿದ್ದಾಳೋ ನೋಡ್ಕೊಂಡ್ ಬರೋಣ. ಯಾವ ಮುಖ ಹೊತ್ಕೊಂಡು ಅನು ಹತ್ರ ಹೋಗೋದು ಅದಕ್ಕೆ? ನನ್ನ ಒಡವೆ ಆದ್ರೂ ಇಟ್ಟು ನನ್ನ ಮೊಮ್ಮಗಳನ್ನ ಕಾಪಾಡ್ತೀನಿ ಅಂತ ಅಬ್ಬಿಗೆ ಮಾತು ಕೊಟ್ಟು ಬಂದೆ. ಮನೆಯಲ್ಲಿ ನನ್ನ ಕೂಡ್ ಹಾಕಿದ್ರು. ಈ ಮನೆಗ್ ಬಂದ ಅಭಿನೂ ಕೂಡ ನನ್ ಕೈಲಿ ನೋಡಕ್ಕಾಗ್ಲಿಲ್ಲ. ಆಸ್ಪತ್ರೆಗೆ ಹೋಗಿ ವಾಸು ಮುಖನ ಹೇಗ್ ನೋಡು ಅಂತ ಹೇಳ್ತೀಯ? ಅವ್ರ ಕಷ್ಟದಲ್ಲಿರುವಾಗ ಸಹಾಯ ಮಾಡ್ತಿರೋ ಈ ಮುಖನ ಹೇಗ್ ತೋರ್ಸು ಅಂತೀಯ ಅತ್ಗೆ? ಅದು ನಿಜನೇ ಅತ್ತೆ. ಇಲ್ಲಿನ ಪರಿಸ್ಥಿತಿ ಹೇಗೆ ಇದ್ರು ನಾವೂನು ಅಭಿ ವಸುಗೆ ಮೋಸ ಮಾಡಿದೀವಿ. ಅನುಗೆ ಸ್ವಲ್ಪನೂ ಸಹಾಯ ಮಾಡಕ್ಕಾಗ್ಲಿಲ್ಲ. ಇವ್ರ ಜೊತೆಲಿ ನಾವು ಅಪರಾಧಿಗಳೇ. ಅದಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತಿಲ್ಲ ಪಾವನಿ. ದೇವ್ರು ಯಾವುದೋ ಒಂದು ರೂಪದಲ್ಲಿ ಅನುನ ಕಾಪಾಡಿದಾನೆ. ನನಗಷ್ಟೇ ಸಾಕು. ಛೇ, ಆಸ್ಪತ್ರೆಗೆ ಹೋಗಿದ್ರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗ್ತಿತ್ತು. ಇವಾಗ ಹೇಗ್ ತಿಳ್ಕೊಳ್ಳೋದು? ಯಾರಿರ್ಬೋದವರು? ಅದೇನ್ ಬೇಕಾಗಿಲ್ಲ. ಮಗುನ ಇವತ್ತೇ ನನ್ನ ಮನೆ ಕರ್ಕೊಂಡು ಹೋಗ್ತೀನಿ. ಇನ್ಮೇಲಿಂದ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗೇನೇ ಹೆಲ್ತ್ ಇಶ್ಯೂ ಬಂದ್ರು ನಮಗೆ ಕಾಲ್ ಮಾಡಿ ಸರ್. ನಮ್ಮ ಹಾಸ್ಪಿಟಲ್ ಆಂಬುಲೆನ್ಸು. ಅಲ್ಲ, ನಾನೇ ಖುದ್ದಾಗಿ ಬಂದು ನಿಮ್ಮ ಮನೆ ಮುಂದೆ ನಿಲ್ತೀನಿ. ನಿಮಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀನಿ ಸರ್. ನೋ ನೀಡ್. ಡಾಕ್ಟರ್, ಮಗುನ ರೂಮ್ಗೆ ಶಿಫ್ಟ್ ಮಾಡಿದೀವಿ. ನೀವು ಹೋಗಿ ಮಗುನ ನೋಡ್ಬೋದು ಸರ್.
ಪ್ಲಾನು ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡು. ನಿಮ್ಮ ಅಣ್ಣನ ಜೊತೆ ಡೀಲ್ ಮಾತಾಡು. ನಾಳೆ ಇದೇ ಟೈಮ್ಗೆ ಚಿಯರ್ಸ್ ಹೇಳ್ಕೊಂಡು ಡಿನ್ನರ್ ಮಾಡೋಣ. ಹೋಗ್ ಬರ್ತೀವಿ ಸರ್. ಸ್ವಂತ ಅಣ್ಣನ್ನೇ ಚೀಟ್ ಮಾಡು ಅಂತ ಹೇಳಿ ಕಳ್ಸಿದ್ದೀರಾ. ನಾಳೆ ಅವನು ನಮ್ಮನ್ನು ಚೀಟ್ ಮಾಡಲ್ಲ ಅಂತ ಗ್ಯಾರಂಟಿ ಏನ್ ಸರ್? ಜನಕ್ ಮೋಸ ಮಾಡೋ ರಾಜಕಾರಣಿಗಳು ಇದಾರೆ ಹೊರತು ರಾಜಕಾರಣಿಗಳಿಗೆ ಮೋಸ ಮಾಡೋ ಜನಗಳಿಲ್ಲ ಪಿಯೇ. ಓಹೋ, ಅವ್ನ್ ನಮ್ಮನ್ ಚೀಟ್ ಮಾಡೋವರೆಗೂ ನಾವ್ಯಾಕೆ ಸುಮ್ನಿರ್ತೀವಿ? ಮುಂಚೆನೆ ಅವನ್ನ ಪೂರ್ತಿ ಮುಳುಗಿಸ್ಬಿಡ್ತೀವಲ್ಲ. ಅದಕ್ಕೆ ಸರ್, ನೀವು ರಾಜಕೀಯ ಮಾಡ್ತಿದ್ದೀರಾ, ನಾನು ಉದ್ಯೋಗ ಮಾಡ್ತಿದ್ದೀನಿ. ನನ್ ಪಕ್ಕದಲ್ಲೇ ಇರ್ತೀಯಲ್ಲ, ನಿನಗೂ ರಾಜಕೀಯ ಮೈಗೆ ಹತ್ತುತ್ತೆ ಬಿಡು. ಹಲೋ 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 ಹಲೋ, ನಮಸ್ಕಾರ ನಮಸ್ಕಾರ. ಎಲೆಕ್ಷನ್ ಟೈಮಲ್ಲಿ ಬರ್ಬೇಕಿರೋ ರಾಜಕೀಯ ನಾಯಕರು ಮುಂಚೆನೆ ಬಂದ್ರೆ ವೋಟರ್ ಶಾಕ್ ಆದ ಹಾಗೆ ಅಷ್ಟೊಂದು ಶಾಕ್ ಆಗ್ತಿದ್ಯಲ್ಲಪ್ಪ. ಇಲ್ಲಿಗೆ ಯಾಕೆ ಬಂದ್ರಿ? ಎಲೆಕ್ಷನ್ ಟೈಮಲ್ಲಿ ಕೊಟ್ಟಿರೋ ಆಶ್ವಾಸನೆನ ಎಲೆಕ್ಷನ್ ಆದ್ಮೇಲೆ ಈಡೇರಿಸಿಲ್ಲ ಅಂತ ಟೀಕೆ ಮಾಡೋ ತರ ಹಾಗೆ ಕೇಳ್ತಿದ್ಯಲ್ಲಪ್ಪ. ಬೆಂಕಿ ಇಲ್ದೆ ಹೊಗೆ ಬರಲ್ಲ ಅಂತ ದೊಡ್ಡೋರ್ ಹೇಳೋ ಗಾದೆ ತರ ನನ್ನಂತ ರಾಜಕೀಯ ನಾಯಕರು ಕೂಡ ಸುಮ್ನೆ ಬರಲ್ಲಪ್ಪ. ಬಂದಿದ್ ಕೆಲ್ಸ ಏನು ಅಂತ ಹೇಳಿ. ನಿನ್ನ ಆಸ್ತಿನೆಲ್ಲ ನಿನ್ನ ಅಣ್ಣಂಗೂ ತಮ್ಮಂಗೂ ಬರ್ಕೊಟ್ಬಿಟ್ಟಿ ಅಂತಲ್ಲ. ಪ್ಯಾಲೇಸ್ ಬಿಟ್ಟು ಈ ಹೆಂಚಿನ ಮನೆಗ್ ಬಂದಿದೀಯಾ. ಅವ್ರು ತಗೊಂಡಿದ್ ಫ್ಯಾಕ್ಟ್ರಿನಲ್ಲೇ ಕೆಲಸ ಮಾಡ್ತಿದ್ಯಾ. ಅದೆಲ್ಲ ಸರಿನೇ, ಆದ್ರೂ ಅವ್ರಿಗೆ ಸ್ವಲ್ಪನೂ ಕೃತಜ್ಞತೆನೇ ಇಲ್ಲಪ್ಪ. ಪಾಪ, ನಿನ್ನೆ ನಿನ್ ಮಗಳಿಗೆ ಯಾರು ಈ ಮಗುನೇ ಅಲ್ವಾ, ಬಂಗಾರದ ಗೊಂಬೆ ತರ ಇದ್ದಾಳೆ. ಇವಳಿಗೆ ಹೆಲ್ತ್ ಇಶ್ಯೂ ಆಗಿ 20 ಲಕ್ಷ ಕೊಡಕ್ ಹೇಳಿದ್ರಂತೆ. ಎಂತ ಕಲ್ ಹೃದಯ ನೋಡು. ಅವರೊಳಗೆ ಮನುಷ್ಯತ್ವ ಸತ್ತೋಗಿದೆ. ಅವ್ರು ಬದುಕಿರೋ ಶವ ಕಣಪ್ಪ. ವಿಷಯಕ್ಕೆ ಬನ್ನಿ. ಎಲೆಕ್ಷನ್ ಆಗಿದ್ ಕೂಡ್ಲೆ ಪ್ರಮಾಣ ವಚನ ಸ್ವೀಕರಿಸಕ್ ತಡವರ್ಸೋ ಹೊಸ MLA ತರ ಯಾಕಪ್ಪ ಅಷ್ಟ ಆತರ ಮಾಡ್ತಿದ್ಯಾ? ಹೇಳೋದಕ್ಕೆ ತಾನೇ ಬಂದಿರೋದು. ನೀನ್ ಅಣ್ಣ ತಮ್ಮ ದಡ್ಡ ಶಿಖಾಮಣಿಗಳೇ ಆದ್ರು ಇವಾಗ ನನ್ ಪಾರ್ಟ್ನರ್ಸು. ನಾನ್ ಮಾಡೋ ಬಿಸ್ನೆಸ್ ಅಲ್ಲಿ ಅವ್ರನ್ನೂ ಜಾಯಿನ್ ಮಾಡ್ಕೋತಿದ್ದೀನಿ. ಯಾಕೆ ಅಂತ ಹೇಳು ನೋಡೋಣ. ಅವ್ರ ಮೇಲಿರೋ ಪ್ರೀತಿಯಿಂದ ಅಲ್ಲ, ನಿನ್ನ ಮೇಲಿರೋ ದ್ವೇಷದಿಂದ. ನಿನ್ ಮೇಲೆ ನನಗೆಂತ ದ್ವೇಷ ಅನ್ಕೋತಿದ್ಯಾ? ಕರೆಕ್ಟಾಗಿ 2 ವರ್ಷದ ಹಿಂದೆ, ಅಂದ್ರೆ ಎಲೆಕ್ಷನ್ಗಿಂತ ಮುಂಚೆ ನೀನು ಒಬ್ಬ ಕಾಲೇಜ್ ಹುಡುಗನ್ನ ಹೊಡೆದಿದ್ದೆ, ಜ್ಞಾಪಕ ಇದೆಯಾ? ನಡು ಬೀದಿಲಿ ಆ ಹುಡುಗ ಒಂದಷ್ಟು ಹುಡುಗಿಯರ ಜೊತೆ ಅಸಭ್ಯವಾಗಿ ನಡ್ಕೊಂಡ್ಬಿಟ್ನಂತೆ. ಅದನ್ನ ನೋಡಿ ನೀನು ಅಲ್ಲೇ ಹೊಡೆದಿದ್ದೆ, ಜ್ಞಾಪಕ ಬರ್ತಿದ್ಯಾ?